ನಮ್ಮ ಈ ಮಾಹಿತಿ ಪ್ರಕಾರ ಈಗ ಗೃಹಲಕ್ಷ್ಮಿಯಿಂದ ಹಿಡಿದು ಗೃಹಜ್ಯೋತಿ ಯುವ ನಿಧಿವರೆಗೆ ಈ ಜಿಲ್ಲೆಗೆ ಬಂದಿರತಕ್ಕಂಥ ಹಣ 3,783 ಕೋಟಿ ರೂಪಾಯಿಗಳು ಇದೇ ಜಿಲ್ಲೆಗೆ ಬಂದಿದೆ. ಇದು ನನಗೆ ತಿಳಿದ ಮಟ್ಟಿಗೆ ಈ ಜಿಲ್ಲೆಗೆ ಒಂದು ವರ್ಷಕ್ಕೆ 1,600ರಿಂದ 700 ಕೋಟಿ ಬರ್ತಾಯಿತ್ತು. ಅಂದರೆ ಎಲ್ಲ ಇಲಾಖೆಗೂ ಸೇರಿದ ಬಡ್ಜೆಟ್ ಅಲೋಕೇಶನ್. ಆದರೆ ಇದೊಂದೇ ಇಲಾಖೆ, ಇದೊಂದೇ ಕಾರ್ಯಕ್ರಮಕ್ಕಾಗಿ 5 ಕಾರ್ಯಕ್ರಮಗಳಿಗಾಗಿ ಈ ಯೋಜನೆ ಅಡಿಯಲ್ಲಿ ಬಂದಿರತಕ್ಕ ಹಣ ನಿಜವಾಗಿಯೂ ಇದು ನೇರವಾಗಿ ಜನತೆಗೆ ತಲುಪಿರ್ತಕ್ಕಂಥ ಹಣ. ಒಂದು ಕುಟುಂಬಕ್ಕೆ ಈ 5 ಗ್ಯಾರಂಟಿಗಳು ತಲುಪುವಂಥದ್ದು ಇದ್ದರೆ 5ರಿಂದ 6 ಸಾವಿರ ರೂಪಾಯಿ ತಿಂಗಳಿಗೆ ಸೇರುತ್ತೆ. ಕನಿಷ್ಠ ಯುವ ನಿಧಿ ಕಡಿಮೆ ಇದ್ದರೂ ಕೂಡ ಈ 4 ಯೋಜನೆ ಅಡಿಯಲ್ಲೇ 5,000ಕ್ಕೆ ಕಡಿಮೆ ಇಲ್ಲ. ಒಂದು ತಿಂಗಳಿಗೆ ಒಂದು ಫ್ಯಾಮಿಲಿಗೆ 5,000 ಹೋಗ್ತಾಯಿದೆ. ಇದು ಭಾರತದಲ್ಲೇ ಅತ್ಯುತ್ತಮ ಕಾರ್ಯಕ್ರಮ. ಮತ್ತು ಈಗ ಬೇರೆ ರಾಜ್ಯಗಳ ಬಗ್ಗೆ ಒಂದೆರಡು ಮಾತಿನಲ್ಲಿ ಹೇಳಬೇಕಾಗುತ್ತೆ. ಮಾನ್ಯ ಪ್ರಧಾನಮಂತ್ರಿಗಳು ನಾವು ಕಾರ್ಯಕ್ರಮ ಪ್ರಾರಂಭ ಮಾಡೋ ಸಮಯದಲ್ಲಿ ರಾಜಸ್ಥಾನದಲ್ಲಿ ಒಂದು ಭಾಷಣ ಮಾಡಿದರು. ಈ ಯೋಜನೆ ಜಾರಿಗೆ ತಂದರೆ ಕರ್ನಾಟಕ ದಿವಾಳಿ ಆಗುತ್ತೆ, ಕರ್ನಾಟಕದ ಪಕ್ಷ ಖಾಲಿ ಆಗುತ್ತೆ, ಇದನ್ನು ಜಾರಿ ಮಾಡಲ್ಲ ಅಂತ. ಇದನ್ನು ಮಾಡಿ ತೋರಿಸಿದಂಥ ಕೀರ್ತಿ ಮಾನ್ಯ ಸಿದ್ದರಾಮಯ್ಯನವ್ರದ್ದು ಮತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತು ಕರ್ನಾಟಕ ಸರ್ಕಾರದ್ದು. ಯಾಕೆ ಹೇಳ್ತೀನಿ ಅಂದರೆ, ಇದೇ ಕಾರ್ಯಕ್ರಮಗಳನ್ನು ಬೇರೆ BJP ಆಡಳಿತದ ಸರ್ಕಾರಗಳು ಕೈಗೆ ತಗೊಂಡು ಯಶಸ್ವಿ ಮಾಡಿಲ್ಲ. ಮಹಾರಾಷ್ಟ್ರದಲ್ಲಿ ಮಾಡಿದ್ರು ನಿಲ್ಲಿಸಿದ್ದಾರೆ, ಮಧ್ಯಪ್ರದೇಶದಲ್ಲಿ ಮಾಡಿದ್ರು ನಿಲ್ಲಿಸಿದ್ದಾರೆ, ಬೇರೆ ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿ ಹರಿಯಾಣ ಬೇರೆ ರಾಜ್ಯಗಳು, ಎಲ್ಲ ರಾಜ್ಯಗಳಕ್ಕೆ ಹೋಗಲ್ಲ, ಎಲ್ಲೆಲ್ಲಿ BJP ಆಡಳಿತ ಮಾಡಿದ್ರು ಅಲ್ಲಿ ನಿಲ್ಲಿಸಿದ್ದಾರೆ. ಇನ್ನೊಂದು ವಿಪರ್ಯಾಸ ಅಂತ ಹೇಳಿದ್ರೆ, ಮಾಡಲೇಬಾರದು. ಬಿಹಾರ ರಾಜ್ಯದಲ್ಲಿ ಚುನಾವಣೆಗೆ ಮೊದಲು ಚುನಾವಣೆ ಇದ್ದಂಥ ಸಮಯದಲ್ಲಿ ನೀತಿ ಸಂಹಿತೆ ಇದ್ದಂಥ ಸಂದರ್ಭದಲ್ಲಿ ಕುಟುಂಬಕ್ಕೆ 10,000ವನ್ನು ಅನೌನ್ಸ್ ಮಾಡಿ ಆ ಹಣವನ್ನು ಕೊಟ್ಟು ಗೆದ್ದು ಹಣ ನಿಲ್ಲಿಸಿದ್ದಾರೆ ಅಂತ ಹೇಳೋದಕ್ಕೆ ನಾನು ಅದನ್ನು ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಕೆಲವು ವಿರೋಧ ಪಕ್ಷದವ್ರು ವಿರೋಧ ಮಾಡಲಿ, ಆದರೆ ಇಂಥ ಜನಪರ ಕಾರ್ಯಕ್ರಮಗಳ ಬಗ್ಗೆ ಕಾಮೆಂಟ್ ಮಾಡುವಾಗ BJP ಅಧಿಕಾರಕ್ಕೆ ಬಂದರೆ ನಾವು ನಿಲ್ಲಿಸ್ತೀವಿ ಅಂತ ನಾನು ಹೇಳಿ, ಅಥವಾ ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಜನಕ್ಕೂ ಕೊಡ್ತಾ ಇದ್ದೇವೆ, ಇದರಲ್ಲಿ ಬೈಫರ್ಕೇಷನ್ ಇಲ್ಲ, ಇದು ವಿಶೇಷತೆ. ಆ ದೃಷ್ಟಿಯಿಂದ ಈ ಕಾರ್ಯದ ಬಗ್ಗೆ ಇರ್ತಕ್ಕಂಥ ಗೊಂದಲವನ್ನು ತಮ್ಮ ಮೂಲಕ ನಿವಾರಣೆಯಾಗಲಿ. ಮತ್ತು ಜನ ಇವತ್ತಿಗೂ ಕೂಡ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದಾಗಲಿ ನಾವಾಗಲೂ ಹೇಳೋದಾಗಲಿ, ಇಲ್ಲಿವರೆಗೂ 1 ಲಕ್ಷ ಏನು ನಾವು ತಲುಪಿಸಿದ್ದೀವಿ, ಅದ್ರ ಮುಂದೆನೂ ಕೊಡ್ತೀವಿ, ಈಗಲೂ ಕೊಡ್ತೀವಿ. ಪರಿಷ್ಕರಣೆಯಾಗಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್, GST ಪೇಯರ್ಸ್ ಆ್ಯಂಡ್ ಮೃತಪಟ್ಟಿರೋರು ಬಿಟ್ಟರೆ ಇನ್ನೆಲ್ಲರಿಗೂ ಕೊಡ್ತಕ್ಕಂಥದ್ದೇ ನಮ್ಮ ಕಾರ್ಯ ಅಂತಕ್ಕಂಥ ಮಾತನ್ನು ಹೇಳಿ ತನಗೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಹಾಂ, ನಾನೇ ನಿಮಗೆ ಡೇಟ್ ವೈಸ್ ಕೊಟ್ಟೆ. ಇವತ್ತು ಅವರ ಭಾಷೆ ಯಾವುದಾದ್ರು ಉಪಯೋಗಿಸಿ, ಕನ್ನಡದಲ್ಲಿ ಒಳ್ಳೊಳ್ಳೆ ಪದಗಳಿದೆ. ಅವರು ಪದ ಗೊತ್ತಿದ್ರೆ ನಾನು ಇನ್ನೊಂದು ಹೇಳೋಕ್ಕಾಗಲ್ಲ. ಕತ್ತೆ ಕುದುರೆಯಲ್ಲಿ ಅವರೇ ಇಟ್ಕೊಳ್ಳಿ. ನಾನೇ ಕೊಟ್ಟು ಡೇಟಿನ ಪ್ರಕಾರ ಪರಿಷ್ಕರಣೆ ಮಾತನಾಡ್ತಾ ಇರೋದು ಎಂದು ಇವತ್ತು ಈ ವಾರ ಇದ್ರ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಟ್ಟಿರೋದು ಎಂದು ತಮಗೆ ಇಲ್ಲೇ ಹೇಳಿದ್ದೇನೆ. ಮೊದಲು ಗೊತ್ತಾಗಿದ್ದನ್ನು ಡೇಟ್ ಕೊಟ್ಟಿದ್ದೇನೆ. ಅದ್ರ ಮುಂದೆ ಆಗಿರ್ತಕ್ಕಂಥ ಯಾವ್ಯಾವ ಡೇಟಲ್ಲಿ ಆಗಿದೆ ಅನ್ನೋದನ್ನು ಕೊಟ್ಟಿದ್ದೇನೆ, ಯಾವ ಹಂತದಲ್ಲಿದೆ ಅನ್ನೋದನ್ನು ತಮ್ಮ ಮೂಲಕ ವಿಜಯೇಂದ್ರ ಅವರು ತಿಳಿಸ್ತೀನಿ. ತಾವು ಮಾತನಾಡುವಾಗ ಮಾಹಿತಿ ಇಟ್ಕೊಂಡು ಮಾತಾಡಿ ವಿರೋಧ ಮಾಡೋಕ್ಕೋಸ್ಕರನೇ ಮಾತಾಡೋದು ತಪ್ಪು. ಅವ್ರಿಗೆ ನಾನು ಹೇಳೋದು ಇಷ್ಟೇ, ಆಗಲೇ ಹೇಳಿದಾಗೆ ಒಬ್ಬ ಮಂತ್ರಿಗೆ ಒಂದು ಇಲಾಖೆ ಇರುತ್ತೆ. ನನಗೆ 5 ಇಲಾಖೆ ಮಂತ್ರಿ ಅಂತ ನಾನು ಹೇಳ್ತಾ ಇಲ್ಲ, 5 ಇಲಾಖೆ ಕಾರ್ಯಗಳನ್ನು ಕ್ರೋಢೀಕರಿಸಿ ಜೊತೆಗೆ ಉತ್ತಮ ಕಾರ್ಯ ಮಾಡೋದಕ್ಕೆ ನಮ್ಮ ತಂಡ ಕೆಲಸ ಮಾಡ್ತಾಯಿದೆ. ಅದು ಅವ್ರಿಗೆ ಅರ್ಥವಾಗಲಿ. ನೇರವಾಗಿ ಅವ್ರಿಗೆ ಉತ್ತರ ಕೊಡೋದಕ್ಕೆ ಬೇಕಾಗಿಲ್ಲ, ತಮಗೆ ಕೊಟ್ಟಿದ್ದೇನೆ. ತಾವು ಇದನ್ನು ಪ್ರಚಾರ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಯಾಕೆಂದರೆ ಮಾಹಿತಿಯ ಕೊರತೆಯಿಂದ ಮಾತಾಡಿದ್ದಾರೆ, ಪಾಪ ಅವ್ರಿಗೆ ತಿಳುವಳಿಕೆ ಬರಲಿ. ಹೇಳೋದಲ್ಲ, ಅವರು ವಿರೋಧ ಪಕ್ಷದವರು ವಿರೋಧ ಮಾಡೋಕ್ಕೋಸ್ಕರವೇ ಮಾಡ್ತಾಯಿದ್ದಾರೆ. ಈಗಾಗಲೇ ಅವರು ಕತ್ತರಿ ಹಾಕಿರೋದನ್ನು ಹೇಳೋದಲ್ಲ. ಮಹಾರಾಷ್ಟ್ರದಲ್ಲಿ
ಅವ್ರು ಕತ್ತರಿ ಹಾಕಿದ್ದಾರೆ, ಮಧ್ಯಪ್ರದೇಶದಲ್ಲಿ ಹಾಕಿದ್ದಾರೆ, ರಾಜಸ್ಥಾನ, ಹರಿಯಾಣ. ನಾವೆಲ್ಲೋ ನಮ್ಮ ರಾಜ್ಯದಲ್ಲಿ ಏನು ಪ್ರಾರಂಭ ಮಾಡಿದ್ವೋ ಮೊದಲನೇ ದಿನದಿಂದ ಇಲ್ಲಿವರೆಗೂ ಕೊಡ್ತೇನೆ ಇರುವಾಗ ಈ ಕತ್ತರಿ, ಕತ್ತೆ, ಇನ್ನೊಂದು ಕಾ ಝಡ್ವರೆಗೂ ಅವ್ರಿಗೆ ಇರಲಿ, ನಾವು ಕಾರ್ಯಕ್ರಮದಲ್ಲಿ ಇದ್ದೇವೆ. ಇದು ಮತ್ತೆ ಹೊಸದಾಗಿ ಅರ್ಜಿ ಆಗಬೇಕು ಅನ್ನುವಂಥದ್ದು ಮಹಿಳೆಯರಿಗೆ ಹೊರೆ ಆಗ್ತಾ ಇದೆ. ಮತ್ತು ನಾವು ಆನ್ಲೈನ್ ಸೆಂಟರ್ಗಳ ಮುಂದೆ ಕ್ಯೂ ನಿಲ್ಲಬೇಕು, ಇಷ್ಟು ದಿನ ಗ್ಯಾಸ್ ತೊಗೊಂಡಿದ್ದೆ ನಮ್ಗೆ ಸುಸ್ತಾಗಿದೆ ಅಂತ ಮಹಿಳೆಯರು ಹೇಳ್ತಿದ್ದಾರೆ. ಪಾಪ ಅಲ್ಲ, ನಮ್ಮ ಕಡೆ ಗಾದೆ ಹೇಳಬಾರ್ದು. ಯಾವುದೇ ಕೆಲಸದಲ್ಲಿ ಕೊಟ್ಟಂಥ ಕಾರ್ಯಕ್ಕೆ ಶ್ಲಾಘನೆ ಮಾಡ್ತಕ್ಕಂಥದ್ದು ಮಾನವ ಧರ್ಮ. ಅದನ್ನು ಬಿಟ್ಟು ಈ ಥರ ನ್ಯೂನತೆಗಳನ್ನು, ಸಣ್ಣ ಸಣ್ಣ ನ್ಯೂನತೆಗಳನ್ನ ಹೇಳ್ತಕ್ಕಂಥದ್ದು ಅದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ, ನನ್ನ ಭಾಷೆ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ, ಈ ನೋಟ್ ಬ್ಯಾನ್ ಆದಾಗ ಜನ ಸತ್ತರಲ್ಲ, ಅಕೌಂಟ್ ಓಪನ್ ಮಾಡೋದಲ್ಲ, ಧನ್ ಎಲ್ಲೋಯ್ತು ಧನ್ನು, ಅದನ್ನು ಯಾರೂ ಮಾತಾಡೋಲ್ಲ, ನಿಮ್ಮನ್ನಲ್ಲ, ಬಿ ಜೆ ಪಿ ಅವ್ರನ್ನ. ಎಲ್ಲೋಯ್ತು ರಾಜ್ಯದಂಥದ್ದು ಧನನೂ ಇಲ್ಲ, ಅದು ನಿಂತ್ಕೊಂಡು ಅಕೌಂಟ್ ಓಪನ್ ಮಾಡೋಕ್ಕೆ ಸತ್ತರಲ್ಲ, ಅದ್ರ ಬಗ್ಗೆ ಯೋಚನೆ ಬೇಡವಾ? ನಾವಾದರೂ ಕೂಡ ನುಡಿದಂತೆ ನಡೆದ ಸರ್ಕಾರ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಅಕೌಂಟಬಿಲಿಟಿ ಬರಲಿ ಅಂತ ಮಾಡ್ತಾಯಿದ್ದೇವೆ. ಅದು ಇನ್ನೂ ತೀರ್ಮಾನ ಆಗಿಲ್ಲ, ಚರ್ಚೆ ಆಗ್ತಾಯಿದೆ, ನಾಳೆ ಮೀಟಿಂಗ್ ಇದೆ, ಇನ್ನೂ ಮಾಡ್ತೇವೆ. ಒಂದು ಪರಿಷ್ಕರಣೆ ಆದಂಥ ಸಂದರ್ಭದಲ್ಲಿ ಅದನ್ನು ಜಾರಿ ಮಾಡಬೇಕಂದ್ರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯಲ್ಲಿದೆ. ಅದರಿಂದನೇ ನಿಲ್ಲುತ್ತೆ ಅಂಥದ್ದಾಗಲಿ, ನಿಲ್ಲೋ ವಿಷಯ ಇಲ್ಲವೇ ಇಲ್ಲ ಅಂದಾಗ ಅದ್ರ ಬಗ್ಗೆ ಬೇಡ. ಈಗ ಉದಾಹರಣೆಗೆ ಕೆಲವು ಜನ ನಾವು ಚೆನ್ನಾಗಿದ್ದೀವಿ, ನಮ್ಗೆ ಬೇಡ ಅನ್ನೋದಾದ್ರೆ ಅವ್ರು ಅರ್ಜಿ ಹಾಕೋದು ಬೇಡ ಬಿಡಿ. ಹಣ ಬೇಕು ಅನ್ನೋರು, ತೊಂದರೆ ಇರೋರು, ಆಸೆ ಇರೋರು, ಬೇಕಾಗಿರೋರು ಹಾಕಲಿ ಬಿಡಿ. ಏನೂ ಮಾಡ್ದೇ ಪಡಿಬೇಕು ಅನ್ನೋದಕ್ಕಿಲ್ಲ, ತೊಡಗೋದು ತಪ್ಪ ಅಂತ ಭಾವಿಸ್ತೀನಿ. ಅದೇ ಮಾಡಬೇಕು ಅಂತನೂ ಅಲ್ಲ, ಇನ್ನೂ ಚರ್ಚೆಯಲ್ಲಿದೆ. ತಪ್ಪೇನೋ ಇದ್ದರೆ ನೋಡೋಣ, ಸರಿಪಡಿಸೋಣ. ನಾನು ಇಷ್ಟೊತ್ತು ಹೇಳಿದ್ನಲ್ಲ ಬ್ರದರ್, ಫೇಕ್ ಅಂದರೆ ಅಕೌಂಟ್ ಫೇಕ್ ಆಗಿರಲ್ಲ. ಈ ಹಣ ಪಡೆಯುವಾಗ ಈ ಪೇ ಎರಡಿದೆಯಲ್ಲ, ಏರ್ಟೆಲ್ ಫೋನ್ಪೇಗೆ ಮನೆಗೆ ಹೋಗಿದೆಯಲ್ಲ, ಅವ್ರು ಡ್ರಾ ಮಾಡಿಬಿಟ್ಟಿದ್ದಾರೆ. ಬೇರೆ ಬುದ್ಧಿವಂತರು ತಾಂಡಿದ್ದಾರೆ, ಹುಡುಗರು ಅಥವಾ ಮನೆ ಯಜಮಾನ. ಅವ್ರು ಮಾತ್ರ ಅಂಥದ್ದು ಗೌನ ಆದರೂ ಆಗಿದೆ, ಇಲ್ಲ ಅಂತ ನಾನು ಹೇಳೋದು. ಆದರೆ ಬ್ಯಾಂಕ್ಗೆ ಹೋಗಿ ಡಿಪಾಸಿಟ್ ಆಗಿದೆ, ಅದು ಡ್ರಾ ಆಗಿಲ್ಲ. ಬ್ಯಾಂಕಲ್ಲಿದೆ, ಅದು ಈಗಾಗಲೇ ಒಂದು ಸ್ವಲ್ಪ ವಾಪಸ್ಸು ತೊಗೊಂಡಿದ್ದೇವೆ, ಇನ್ನೊಂದು ಸ್ವಲ್ಪ ತೊಗೋಬೇಕು. ಇನ್ನೆಲ್ಲ ತೊಗೊಳೋಕ್ಕೂ ಪ್ರಯತ್ನ ಮಾಡ್ತೇವೆ. ಇದು ನೇರವಾಗಿ ನಾನು ಬೇರೆ ಅಪಾದ್ಯ ಮಾಡ್ತೀನಿ ಅಂತ ಭಾವಿಸ್ತಾ ಇದ್ದರೂ ಕೂಡ ಬಿ ಜೆ ಪಿಯವರಿಗೆ ಅವ್ರ ಭಾವನೆಗಳಿಂದ ರಾಜಕೀಯ ಮಾಡ್ತಾರೆ. ನಾವು ಜನರ ಬದುಕಿನ ಕೆಲಸ ಮಾಡ್ತೇವೆ. ಯಾವ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರು? ಈಗ STP TSP ಇಡೀ ಭಾರತದಲ್ಲಿ ನಮ್ಮ ರಾಜ್ಯದಲ್ಲಿ ದಲಿತರು ಅಥವಾ ಆ ಸಮಾಜಕ್ಕೆ ಸೇರಿದವ್ರಿಗೆ ನೇರವಾಗಿ ಬಡ್ಜೆಟ್ಟಿನ ಅಲೋಕೇಶನ್ನಲ್ಲಿ ಹಂಚಿರ್ತಕ್ಕಂಥದ್ದು ಬೇರೆ ರಾಜ್ಯ ಇದೆಯಾ? ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅವರ ಸಬಲೀಕರಣಕ್ಕೆ ತಾನೇ ಮಾಡಿರೋದು. ಅದರಲ್ಲಿ ಈ ಸ್ಕೀಮ್ನಲ್ಲಿ ಅವರು ಒಳಪಟ್ಟಿದ್ದರೆ ಕೊಡ್ಬೋದು ಬಿಡ್ಬೋದು, ಅದು ತೀರ್ಮಾನ ಆಗಲಿ. ಹಣ ದುರುಪಯೋಗ ಆಗಿದ್ದರೆ ಕಾಮೆಂಟ್ ಮಾಡಲಿ. ಹಣ ಉಪಯೋಗಕ್ಕೆ ಬಂದಾಗ ಅದನ್ನು ಕಾಮೆಂಟ್ ಮಾಡ್ತಕ್ಕಂಥದ್ದು ಸರಿನೇ ತಪ್ಪೆ ಅಂತೇಳಿ ನಿಮ್ಮ ಮೂಲಕ ಅವ್ರಿಗೆ ಕೇಳ್ತೀನಿ. ಒಳ್ಳೆಯ ಪ್ರಶ್ನೆ ಕೇಳಿದ್ರು. ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಹೊಳಲ್ಕೆರೆಯಲ್ಲಿ ಒಂದು ಅಜ್ಜಿ ತೀರೋಗಿದೆ. ಅಜ್ಜಿ ಕಾರ್ಡ್ಗೆ ಅಪ್ಲೈ ಮಾಡಿದ್ದಾರೆ. ಆದರೆ ಅದೇ ಮನೆಯಲ್ಲಿ ಮಕ್ಕಳಿಬ್ಬರು 2 ಕಾರ್ಡಲ್ಲಿ ರೇಷನ್ ತಗೊಳ್ತಾ ಇದ್ದಾರೆ. ಇದು ನ್ಯೂನತೆ ಇದೆ. ಅದೇ ಈಗ ಅಜ್ಜಿಗೂ ಕೊಡ್ಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇದಕ್ಕೆ ಕಾರಣ ಕೈಗೆ ಸಿಗೋರು ನಾವೇನೆ. ಕೇಂದ್ರ ಸರ್ಕಾರ ಒಂದು ಕಡೆ ಇಂಥ ತಪ್ಪುಗಳು ಸರಿಪಡಿಸೋಣ. ಕೇಂದ್ರ ಸರ್ಕಾರ ನಿಮ್ಮ ರಾಜ್ಯದಲ್ಲಿ 13 ಲಕ್ಷ ಕಾರ್ಡ್ಗಳು ಕಡಿಮೆ ಮಾಡಿ, ಒಂದು ತಿಂಗಳ ವರ್ಷದ ಆದಾಯ 1,20,000 ಮೇಲಿರೋದೆಲ್ಲ ಕಟ್ ಮಾಡಿ ಒಂದು ಇದನ್ನು ಕೊಟ್ಟಿದ್ದಾರೆ, ಏನು ನಾರ್ಮ್ಸ್ ಕೊಟ್ಟಿದ್ದಾರೆ. ಅದರಡಿಯಲ್ಲಿ BPL ಕಾರ್ಡ್ನ APL ಕನ್ವರ್ಟ್ ಮಾಡಿರೋದು ನಿಜ. ಇದಕ್ಕೆ ಕಾರಣ ನಾವು BJP ಅವರು ಅನ್ನೋದನ್ನು ಜನಕ್ಕೆ ಅರ್ಥವಾಗಲ್ಲ. ಕಾರ್ಡ್ ನಿಲ್ಲಿಸ್ಬಿಟ್ಟಿದ್ದಾರೆ, ಕಾರ್ಡ್ ಕೊಡಲ್ಲ. ಯಾರು ಜನಗಳು ಜೊತೆಯಲ್ಲಿದ್ದಾರೋ ಅವ್ರಿಗೆ ಏಟು. ಯಾರು ದೂರ ನಿಂತ್ಕೊಂಡು ಒಂದೊಂದು ಕತ್ರಿ, ಇವ್ರು ಹೇಳೋದು ನಮ್ಮ ಸ್ನೇಹಿತರು ಯಾರು ಕತ್ರಿ ಹಾಕೋರು ಅವರು, ಅನುಭವಿಸೋರು ನಾವು. ಆದರೂ ಕೂಡ ಅದನ್ನು ಸರಿಪಡಿಸ್ತಾ ಇದ್ದೇವೆ. ಸರ್ ಈ ವಿಷಯ ಡೈಲ್ಯೂಟ್ ಆಗೋದು ಬೇಡ. ಪ್ಲೀಸ್ ದಯಮಾಡಿ ನನ್ನ ವ್ಯಾಪ್ತಿ
ನನ್ನ ಕಾರ್ಯ ಈ ಕಾರ್ಯದಲ್ಲಿ ಯಶಸ್ವಿಯನ್ನು ಕಾಣಬೇಕು, ಬಡವರ ಮನಸ್ಸಲ್ಲಿ ಬಡವರ ಮುಖದಲ್ಲಿ ಆನಂದ ನೋಡಬೇಕು ಅನ್ನೋದು ನನ್ನ ಆಸೆ. ರಾಜಕೀಯದ ಚರ್ಚೆ ದಯವಿಟ್ಟು ಇವತ್ತು ಬೇಡಿ, ನಾನೇ ಕೇಳ್ತೀನಿ. ಧನ್ಯವಾದ.